ಹಾಯ್ ಹಲೋ ನಮಸ್ಕಾರ ನಾವೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಇಲ್ಲಿ ಮಂಡೇ ಸಂಜೆ ಒಂದು ಬ್ಲಾಗ್ನ ಶೇರ್ ಮಾಡ್ತೀನಿ. ಇದು ನಮಗೆ ಯಕ್ಷಗಾನ ಇತ್ತು ಅಂತ ಅಂದ್ಬಿಟ್ಟು ನೋಡೋಕೆ ಹೋಗೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ನಮ್ಗೆ ಹೋಟೆಲ್ ಓಪನ್ ಇದೆ ಅಂತ ಗೊತ್ತಿರಲಿಲ್ಲ. ಶ್ರೀನಿಧಿ ವೈಭವ ಅಂತ ಅಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಓಪನ್ ಆಗಿದ್ದು ನಾನು ಅದರಿಂದ ತುಂಬ ವೀಡಿಯೋ ಮಾಡಿಲ್ಲ, ಯಾಕೆಂದ್ರೆ ತುಂಬ ಜನ ಇತ್ತು, ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಆಮೇಲೆ ನಂಗೆ ಗೊತ್ತಿರಲಿಲ್ಲ ಹೋಟೆಲ್ ಓಪನಿಂಗ್ ಅಂತ ಅಂದ್ಬಿಟ್ಟು ನಾವು ಬರೀ ಯಕ್ಷಗಾನ ಇದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನೋಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾಗಿತ್ತು. ಆ ಒಂದು ನಾನು ಅವ್ರಿಗೂ ಒಳ್ಳೆದಾಗಲಿ ಅಂತ ಅಂದ್ಬಿಟ್ಟು ಮುಂದ್ಗಡೆ ಮಾತ್ರ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಶ್ರೀನಿಧಿ ವೈಭವ ಅಂತ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಓಪನ್ ಆಗಿದೆ ವೆಜ್ ಹೋಟೆಲು. ನಾ ಫಸ್ಟಿಗೆ ಹೋದವ್ರಿಗೆಲ್ಲ ಉಪ್ಪಿಟ್ಟು ಕೇಸರಿಬಾತು ಕೊಟ್ಟಿದ್ರು. ಎಷ್ಟು ಜನ ಬಂದಿರುತ್ತೋ ಅಷ್ಟು ಜನಕ್ಕೂ ಕೂಡ ಕೊಟ್ಟಿದ್ರು. ಅದು ಒಂದು ಹೇಳ್ತಾರಲ್ಲ, ಹೋಟೆಲ್ ಓಪನ್ ಮಾಡುವಾಗ ಅನ್ನ ಪ್ರಸಾದವನ್ನು ಕೊಡಬೇಕು, ಆವಾಗ ಒಳ್ಳೆ ದುಡ್ಡು ಆಗುತ್ತೆ ಅಂತ. ಆ ಥರ ಇಷ್ಟು ಜನ ಬಂದಿದ್ರು, ಅಷ್ಟೂ ಜನಕ್ಕೂ ಕೊಟ್ಟಿದ್ರು ಮಾತ್ರ. ಪಾಪ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ರು. ಕೂಲ್ ಆ್ಯಂಡ್ ಕಾಮ್ ಆಗಿ ಅಷ್ಟು ಜನ ಇದ್ರು, ಅರಿಬರಿ ಏನೂ ಇರಲಿಲ್ಲ ಆಗಿತ್ತು. ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಜನ ಇದ್ರಲ್ಲ. ಹಾಗಾಗಿ ಮತ್ತು ಈ ಯಕ್ಷಗಾನ ಏನಿತ್ತಲ್ವ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಈ ಪ್ರಸಂಗ ಹೊಸದಾಗಿ ನೋಡ್ತಾ ಇರೋದು. ಹಾಗೆ ಈ ಒಂದು ಯಕ್ಷಗಾನ ಯಕ್ಷ ನಕ್ಷತ್ರ ಟ್ರಸ್ಟ್ ಅಂತ ಕಿರಾಡಿ ಅವ್ರು ಮಾಡಿಕೊಟ್ಟಿರೋದು. ಹಾಗೆ ಇದು ಬಂದು ನಿಮಗೆ ಚಿತ್ರಾಕ್ಷಿ ಕಲ್ಯಾಣ ಯಕ್ಷಗಾನ ಅಂತ ಅಂದ್ಬಿಟ್ಟು ಇದು ಶ್ರೀನಿಧಿ ವೈಭವ ಶುಭಾರಂಭ ಅಂತ ಹೇಳ್ತಾರೆ. ಈ ಒಂದು ಪ್ರಸಂಗನ ಇದು ಮಾಡಿದ್ದು 3:30 ಗಂಟೆ ಇತ್ತು. ಬಟ್ ನಾವು 1 2 ಅವರ್ಸ್ ಕೊಟ್ಟಿದ್ವಿ, ಮಗ ಮಲ್ಕೊತಾನೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. 7 o'clock ಹಂಗೆ ಸ್ಟಾರ್ಟ್ ಆಯಿತು, 9 ಆಮೇಲೆ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು. ದಯವಿಟ್ಟು ಎಲ್ಲರೂ ಬೆಂಗಳೂರು ಯಕ್ಷಗಾನ ಹೋಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಕಲೆಯನ್ನು ಉಳಿಸಿ ಅಂತ ಕೂಡ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಕಲೆಯನ್ನು ಯಕ್ಷಗಾನ ಅವರ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡೋದು, ಅಂದರೆ ಮಾಡೋದಿರ್ಬೋದು, ಹೇಳೋದಿರ್ಬೋದು, ಆ ಕ್ಲಾರಿಟಿ ಇರೋದೆಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಆದಷ್ಟು ಬೆಂಗಳೂರಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ ಈವ್ನಿಂಗೆಲ್ಲ. ಯಾಕೆಂದರೆ ಮಕ್ಕಳಿಗೂ ಕೂಡ ಹೊಸದಲ್ವ ಗೊತ್ತಾಗಲಿ ಅಂತ ಮಾಡೋಕ್ಕಾಗುತ್ತೆ. ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಕೂಡ. ಎಲ್ಲರೂ ಬೆಂಗಳೂರಲ್ಲಿದ್ದರೆ ಹೋಗಿ ನೋಡಿ ಪ್ರೋತ್ಸಾಹ ಕೊಡಿ. ಹಾಗೆ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಇದು ಒಂದು ಪುಟ್ಟ ವಿಡಿಯೋ ಆಗಿತ್ತು, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಪುಟ್ಟ ಪ್ರಸಂಗನ ಶೇರ್ ಮಾಡಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ನನ್ನಪ್ಪಕ್ಕೊಂದು ಕಳೆದಿದ್ದಾನೆ ಅಂತೆ ಅದನ್ನು ಮುಂದುವರಿಸಿಕೊಂಡು ಬರ್ತೀಯಂತಾದ್ರೆ ನಿನಗೂ ಈ ಲೋಕದಲ್ಲಿ ಬದುಕುವುದಕ್ಕೆ ಅವಕಾಶ ನಾವು ಮಾಡಿಕೊಡುವುದಿಲ್ಲ. ನನ್ನಪ್ಪ ಕೆಟ್ಟ ಕಾರ್ಯ ಮಾಡಿದ್ದಾನೆ ಅಂತ ನಿನ್ನಪ್ಪ ನನ್ನಪ್ಪನನ್ನು ಕೊಂದ, ನಿನ್ನಪ್ಪ ಕೊಂದ ಎನ್ನುವ ಕಾರಣಕ್ಕೆ ನಾನು ನಿನ್ನನ್ನು ಕೊಲ್ತೇನೆ. ಯಾರು ನನ್ನನ್ನು ಕೊಲ್ಲ, ನಾನು ಸುಮ್ಮನೆ ನಿಂತ್ಕೊಳ್ಳುವುದಿಲ್ಲ. ಏನು ಮಾಡ್ತೀನಿ ಪ್ರಿಯ ವಲ್ಲಭನುಡಿ ತಮ್ಮಯ್ಯ ಮೋಹದ ಗಾಯ
ಸೇರಿ ನಿನ್ನ ಮುಖದಲ್ಲಿರುವಂತಹ ಕಣ್ಣುಗಳು ಯಾವತ್ತಿನೂ ಹಾಗಿಲ್ಲ. ಕೆಂಪು ಕೆಂಪಾಗೆ ಕಾರುತ್ತಾ ಉಂಟು. ಸಿಟ್ಟು, ಈ ಸಿಟ್ಟಿಗೆ ಜೊತೆಯಲ್ಲಿ ಅವಸರದಲ್ಲಿ ನನ್ನನ್ನು ಕರೆಯುವುದಕ್ಕೆ ಕಾರಣ ಏನು? ಹೇಳಿದ್ದೆ ಹೌದು ಅಂತಾದ್ರೆ ಕ್ಷಣದಲ್ಲಿ ಮಾಡಿ ಮುಗಿಸ್ತಾರೆ. ನೀನೊಬ್ಬಳೇ ಮಾಡುವುದಲ್ಲ ತಂಗಿ, ಮಾತ್ರ ದೇಶದವಳು ಕಾಶಿಯಲ್ಲಿದ್ದಾಳಂತೆ, ಪಿಂಡ ಹಿಡ್ಕೊಂಡಿದ್ದಾಳಂತೆ ನಮ್ಮನ್ನು ಕೊಲ್ಲುವುದಕ್ಕೆ. ಹಾಗಾಗಿ ನಾವಿಬ್ಬರು ಸೀರೆ ಹುಟ್ಟಿದ್ದಾಳೆ, ಬಿಳಿ ಸೀರೆ ಕೈಯಲ್ಲಿ ಏನೋ ಹಿಡಿದುಕೊಂಡಿದ್ದಾಳೆ. ಅವಳ ಹೋಗಿ ಏನು ಆ ಕಡೆ ಈ ಕಡೆ ತಿರುಗುವುದಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಅಯ್ಯೋ, ಅವಳು ಅಲ್ಲಿ ಮೇಲೆ ನಾವು ಬಿಳಿ ಸೀರೆ ಮಾತ್ರ ನೋಡಿದ್ದು, ಅದು ಆಸನಕ್ಕೆ ಸುತ್ತಿರುವ ಬಟ್ಟೆ ಅಲ್ವಾ? ನನಗೆ ಕುಂಕುಮ ಇಲ್ಲ, ಇವಳೇ ಆಗಿರ್ಬೇಕು. ಅವಳು ಅಲ್ವೇ ಅಲ್ಲ, ನಮ್ಮನ್ನು ಕಂಡಾಗ ಭಯಗೊಳ್ಳಬೇಕಿತ್ತು. ಅವಳ ಹಣೆಯಲ್ಲಿ ಕುಂಕುಮ ಇಲ್ಲ, ಇಲ್ಲ, ಈಗ ಯಾರಲ್ಲಿ ಇರುವುದಿಲ್ಲ. ಕೈಯಲ್ಲಿ ಏನೋ ಇಟ್ಕೊಂಡಿದ್ದಾಳೆ, ಆಗಾಗ ಅದನ್ನು ನೋಡ್ತಾಳೆ. ಅವಳೇ ಇರಬೇಕು. ಅವಳು ಕೈಯಲ್ಲಿ ಹಿಡ್ಕೊಂಡು ಅವಳು ಕೆಲಸವೇ ಮಾಡ್ಲಿಕ್ಕೆ ಇದ್ದದಕ್ಕೆ. ಹೌದು, ಹಾಗಾದ್ರೆ ಮುಂದಕ್ಕೆ ನೋಡೋಣ. ಮತ್ತೆ ನೋಡುವ.
ಆರ್ಭಟಕ್ಕೆ ಒಳಗಾಗಬೇಕಾಗಿತ್ತು. ಆದ್ರೆ ಇವಳು ಹಾಗಲ್ಲ. ನಮ್ಮ ಆರ್ಭಟಕ್ಕೆ ಎದೆ ಹೊಡೆದು ಪ್ರಾಣವೇ ಹೋಗಬೇಕಿತ್ತು. ಇವಳು ಹಾಗಲ್ಲ. ಕೈಯಲ್ಲಿ ಪಿಂಡವನ್ನು ಹಿಡಿದುಕೊಂಡು ಮಣಮಣೆ ಎನ್ನುವಂತಹ ಮಂತ್ರವನ್ನು ಜಪಿಸ್ತಾ ಇದ್ದಾಳೆ. ಇದಕ್ಕೆ ಹೇಳಿದವಳು ತೀರ ಎನ್ನುವ ಹಾಗೆ ಅವಳ ಕೈಯಲ್ಲಿ ಈ ಪಿಂಡ ಇದ್ದದ್ದು ಯಾವುದು ಅಂತ ಬಿಡುವುದಕ್ಕೆ ಉಂಟು. ಪಿಂಡವನ್ನು ಹೋರಾಟವನ್ನು ಮಾಡಿದ ನಿನಗೆ ಹೇಳಿದ್ದೇನವ ಕೆಟ್ಟ ಬಾಲ ಎನ್ನುವ ಹಾಗೆ ನುಡಿಗಳೆಲ್ಲಿ ಹೋಯ್ತು?
ಎಂತ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೀನು ಈ ಉದ್ಯೋಗ ಬಿಟ್ಟು ಅದೇ ಉದ್ಯೋಗ ಮಾಡ್ಕೊಂಡು ತಿರುಗುದು ಬಹಳ ಒಳ್ಳೇದು. ಹೇಳಿದಿಲ್ಲ ಈಗ ಮಾಡುವುದಲ್ವಾ? ಈ ಸಂದರ್ಭದಲ್ಲಿ ನನ್ನನ್ನು ಕಾಪಾಡಬೇಕು. ಜೀವನ ನಾ ಹಿರಿಯಲಿಲ್ಲ, ಹೊಡೆಯಲಿಲ್ಲ, ಬಡಿಯಲಿಲ್ಲ, ಹೊಡೆಯಲಿಲ್ಲ, 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 ಬಡಿಯಲಿಲ್ಲ, ಕಟುಕದಿಂದ ಹಿರಿಯಲಿಲ್ಲ, ಹಿರಿಯಲಿಲ್ಲ, ಕಟುಕದಿಂದ ಹಿರಿಯಲಿಲ್ಲ. ಈಗ ಬಂದಲ್ಲ, ಬಂದ ಬಿಟ್ಟ ಈಗ ಗೊತ್ತಿಲ್ಲ. ಕೊಡೆಯಲಿಲ್ಲ, ಬಡಿಯಲಿಲ್ಲ, ಕಟುಕದಿಂದ ಹಿರಿಯಲಿಲ್ಲ, ಪೊಡವಿಯೊಳಗೆ ಬಿತ್ತು ನೀನು, ಪೊಡವಿಯೊಳಗೆ ಬಿತ್ತು ನೀನು, ಬಿತ್ತು ನೀನು, ಒಡನೆ ಚಿಂತೆಗೆ ಹೋದೇನು, ಪೊಡವಿಯೊಳಗೆ ಬಿತ್ತು ಬಿತ್ತು. ಮಾಡಿದ್ರೆ ಸಾಕಾಗ್ತದೆ. ಆ ಕೈಯೋ ಮರೆಯೋ ತಪ್ಪುಗಳು. ಅಭಿನಯ ಮಾಡಿದ್ರೆ ನೋವು ಗೊತ್ತಾಗ್ತದ? ಸ್ವಾಭಾವಿಕವಾಗಿ ಹಾಗೆ ನಾನು ಹಾಕೋ ವಿಡಿಯೋನ ನೋಡಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ನಾನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.